ನಕಲಿ ವೈದ್ಯಕೀಯ ದಾಖಲೆ ಸಲ್ಲಿಸಿ ಅಂಗವಿಕಲರ ಕೋಟಾದಡಿ ವೈದ್ಯಕೀಯ ಸೀಟು ಪಡೆಯಲು ಯತ್ನಿಸಿದ್ದ ಜಯದೇವ್ ಎಂಬ ವಿದ್ಯಾರ್ಥಿ ವಿರುದ್ಧ ಪ್ರಕರಣ ದಾಖಲಾಗಿರುವ ಘಟನೆ ಶಿರಾ ತಾಲೂಕಿನಲ್ಲಿ ನಡೆದಿದೆ. ಹಿರಿಯೂರು ತಾಲೂಕಿನ ಜಯದೇವ್ ಶಿರಾ ತಾಲೂಕಿನ ಮದ್ದೇನಹಳ್ಳಿ ಗ್ರಾಮದ ವಿಳಾಸ ನೀಡಿ ಅಂಗವಿಕಲರ ಕಾರ್ಡ್ ಪಡೆದಿರುವುದು ತನಿಖೆಯ ವೇಳೆ ಪತ್ತೆಯಾಗಿದ್ದು, ಶಿರಾ ಆಸ್ಪತ್ರೆಯ ಅಂಗವಿಕಲರ ಕಾರ್ಡ್ ನೀಡುವ ತಂಡದಲ್ಲಿದ್ದ ವೈದ್ಯರನ್ನ ಕರೆಸಿ ವಿಚಾರಣೆ ನಡೆಸಿದ್ದಾರೆ. ಅವರು ನೀಡಿದ ಹೇಳಿಕೆ ಆಧಾರದ ಮೇಲೆ ಅಂಗವಿಕಲರ ಕಾರ್ಡ್ ವಿತರಿಸಿದ ಅಲ್ಲಿಯ ಸರ್ಕಾರಿ ಸಮುದಾಯ ಆರೋಗ್ಯ ಕೇಂದ್ರದ ಡೇಟಾ ಆಪರೇಟರ್ ನಾಗರಾಜು ಅವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಪ್ರಕರಣದಲ್ಲಿ ಶಾಮೀಲಾಗಿದ್ದಾರೆ ಎಂದು ಶಂಕಿಸಲಾದ ಕೆಲವು ವೈದ್ಯರ ವಿಚಾರಣೆ ನಡೆಸಿದ್ದಾರೆ. ಕರ್ನಾಟಕ ಪ್ರಾಧಿಕಾರ ನಡೆಸಿದ 2025ನೇ ಸಾಲಿನ ಯುಜಿ ಸಿಇಟಿ ಮತ್ತು ಯುಜಿ ನೀಟ್ ಸೀಟ್ ವೃತ್ತಿಪರ ಕೋರ್ಸ್ಗೆ ಪ್ರವೇಶ ಪಡೆಯಲು ಕೆಲವರು ಅಂಗವಿಕಲರ ಕೋಟಾದಡಿ ಅರ್ಜಿ ಸಲ್ಲಿಸಿದ್ರು. ಆ ಪೈಕಿ ಹೆಚ್ಚಿನವರು ಮೂಲ ಅರ್ಜಿಯಲ್ಲಿ ಮೀಸಲಾತಿ ಕೋರದೆ ನಂತರ ಅರ್ಜಿ ತಿದ್ದುಪಡಿ ಮೂಲಕ ನಮಗೆ ಶ್ರವಣ ದೋಷದಿಂದ ಅಂಗವಿಕಲರ ಕೋಟಾದಡಿ ವೈದ್ಯಕೀಯ ಸೀಟು ಕೋರಿದ್ದರು. ಮೆರಿಟ್ ಪ್ರಕಾರ ಸೀಟು ಹಂಚಿಕೆ ಮಾಡಿ ಅಭ್ಯರ್ಥಿಗಳನ್ನ ವೈದ್ಯಕೀಯ ತಪಾಸಣೆಗಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ವಿಕ್ಟೋರಿಯಾ ಆಸ್ಪತ್ರೆಯ ಎಎನ್ಟಿ ವಿಭಾಗದ ವೈದ್ಯಕೀಯ ಅಧೀಕ್ಷಕರ ಕಚೇರಿಗೆ ಕಳಿಸಲಾಗಿತ್ತು. ಅಭ್ಯರ್ಥಿಗಳ ಪರೀಕ್ಷೆ ನಡೆಸಿ ಅಂಗವಿಕಲತೆಯ ನೈಜತೆಯ ಬಗ್ಗೆ ಅನುಮಾನಗೊಂಡ ಅಭ್ಯರ್ಥಿಗಳನ್ನ ಆಡಿಯೋಗ್ರಾಮ್ ಮತ್ತು ಬೇರಾ ಪರೀಕ್ಷೆಗೆಂದು ನಿಮ್ಹಾನ್ಸ್ ಆಸ್ಪತ್ರೆಗೆ ಕಳಿಸಿಕೊಟ್ಟಿದ್ರು. ಅಲ್ಲಿ ಸಹ ತಪಾಸಣೆ ವೇಳೆ ಅಂಗವಿಕಲತೆಯ ನೈಜತೆಯ ಬಗ್ಗೆ ಸಂಶಯ ವ್ಯಕ್ತಪಡಿಸಿದ ಪ್ರಾಧಿಕಾರಕ್ಕೆ ಪತ್ರ ಬರೆಯಲಾಗಿತ್ತು. ಪ್ರಾಧಿಕಾರದ ಆಡಳಿತಾಧಿಕಾರಿ ಈ ಬಗ್ಗೆ ಬೆಂಗಳೂರಿನ ಮಲ್ಲೇಶ್ವರ ಪೊಲೀಸ್ ಠಾಣೆಯಲ್ಲಿ 21 ಮಂದಿ ವಿರುದ್ಧ ಪ್ರಕರಣ ದಾಖಲು ಮಾಡಿದ್ದಾರೆ. ಈ ಬಗ್ಗೆ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಸಿದ್ದೇಶ್ವರ್ ಪ್ರತಿಕ್ರಿಯಿಸಿದ್ದು, ಈ ವಿಚಾರವಾಗಿ ನನಗೆ ಯಾವುದೇ ಮಾಹಿತಿ ಇಲ್ಲ ಎಂದಿದ್ದಾರೆ. ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಬಾಬು ರಾಜೇಂದ್ರ ಪ್ರಸಾದ್ ಪ್ರತಿಕ್ರಿಯಿಸಿ, ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಗಳನ್ನ ಕೇಳಿ ಎಂದು ನಕಲಿ ದಾಖಲೆಗಳ ಬಗ್ಗೆ ತನಿಖೆ ನಡೆಯುತ್ತಿದೆ. ಅಂಗವಿಕಲರ ಕಾರ್ಡ್ ವಿತರಣೆ ತಂಡದಲ್ಲಿದ್ದ ವೈದ್ಯರಿಗೆ ನೋಟಿಸ್ ನೀಡಿ ತನಿಖೆಗೆ ಸಹಕರಿಸುವಂತೆ ಕೋರಿದರು. ವಿಚಾರಣೆ ಸಮಯದಲ್ಲಿ ಎಲ್ಲಾ ಮಾಹಿತಿ ಮತ್ತು ದಾಖಲೆ ನೀಡಿದ್ದು ತನಿಖೆ ಮುಂದುವರೆದಿದೆ ಎಂದು ತಿಳಿಸಿದರು. ಅದು ನಿಮ್ಮದೇ ಸೈನ್ ಅಂತ ಗುರುತಿಸಿದಿರಾ ಅಥವಾ ಸ್ಕ್ಯಾನ್ ಮಾಡೋದು ಒರಿಜಿನಲ್ ಸೈನ್ ಅಲ್ಲ? ಈಗ ಸಿದ್ಧಾರ್ಥ ಸರ್, ಈಗ ಸೈನ್ ಅನ್ನು ಯೂಸರ್ ಐಡಿ ಹ್ಯಾಕ್ ಮಾಡಿ ಸೈನ್ ಅನ್ನು ನಕಲು ಮಾಡಿದ್ದಾರೆ ಅಂತ ಪೊಲೀಸ್ನವರು ಹೇಳ್ತಾ ಇದ್ದಾರೆ ಅಂದಾಗ ಬಾಬು ರಾಜೇಂದ್ರ ಪ್ರಸಾದ್ ಅವರು ಯಾಕೆ ಆಂಟಿಸೆಪ್ಟಿಕ್ ಬೇಲ್ ಅಪ್ಲೈ ಮಾಡಿದ್ದಾರೆ? ನನಗೆ ಗೊತ್ತಿಲ್ಲ, ಅವ್ರಿಗೆ ಕೇಳಬೇಕು. ಈಗ ಸರ್ಟಿಫಿಕೇಟ್ ಓಪನ್ ಆಗಲ್ಲ ಸರ್, ಏನೋ ಓಪನ್ ಆಗ್ತಿತ್ತಲ್ಲ ನಮ್ದು ಇಲ್ಲ ಸರ್. ಈಗ ಅದರಲ್ಲಿ ನೋಡಿ ಸರ್, ಅವ್ರನ್ನೇ ಮಾಡ್ತಾ ಇದ್ವಿ ನಾಗರಾಜು, ಯಾರಿಗೂ ಹೇಳ್ಕೊಟ್ಟಿಲ್ಲ, ನಮ್ಗೆ ಯಾರಿಗೂ ಗೊತ್ತಿಲ್ಲ, ಅವ್ರ ಮಾಹಿತಿ ಕೊಡೋಕೆ ಒಂದು ವರ್ಷದಿಂದ ಅವರು ಈ ಸಿಟಿ ಸರ್ಟಿಫಿಕೇಟ್ ನ ತಾವೇ ಅನುಮೋದಿಸಿ ಬಾಬು ರಾಜೇಂದ್ರ ಪ್ರಸಾದ್ ಅವರು ಕೊಟ್ಟಿದ್ದಾರೆ ಸರ್ಟಿಫಿಕೇಟ್ ಅಮ್ಮ ಉದ್ದೇಶದ ಮೇಲೆ ಮಲ್ಲೇಶ್ವರಂ ಪೊಲೀಸ್ ಸ್ಟೇಷನ್ ನಾಗೆ ಒಂದು FIR ಆಗಿತ್ತು. ಯಾರ ಮೇಲೆ? ನಾಗರಾಜ್ ಮೇಲೆ. ನಾಗರಾಜ್ ಅರೆಸ್ಟ್ ಮಾಡಿದಾರಲ್ವಾ? ಮಾಡಿದ್ದಾರೆ. ಆ ಸಂಬಂಧಪಟ್ಟಂಗೆ ಹೇಳಿ ಏನಾಗಿದೆ ಅಂತ. ಈಗ ಇಲ್ಲಿವರೆಗೂ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ನಮ್ಮ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸುಳ್ಳು ದಾಖಲೆ ಸೃಷ್ಟಿಸಿ ಒಂದು ಅಂಗವಿಕಲ ದೃಢೀಕರಣ ಪತ್ರ ನೀಡಿದೆ. ಅದರ ಸಂಬಂಧ ಒಂದು ಮಲ್ಲೇಶ್ವರಂ ಪೊಲೀಸ್ ಠಾಣೆಯಲ್ಲಿ ತನಿಖೆಗೆ ನಡೀತಾ ಇದೆ. ಅದರ ಮಾಹಿತಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರಿಗೆ ಪೂರ್ಣ ಮಾಹಿತಿ ಗೊತ್ತಿರುತ್ತೆ. ಯಾಕೆ FIR ಎಷ್ಟು ಜನ ಮೇಲೆ ಆಗಿದೆ FIR? ಅವ್ರು ಕೇಳಬೇಕು. ಅಲ್ಲಿ ಮಾಹಿತಿನೇ ಗೊತ್ತಿಲ್ಲ, ಕೇಳಬೇಕು ಸರ್. ಆ ಸರ್ಟಿಫಿಕೇಟ್ ಸಂಬಂಧಪಟ್ಟಂಗೆ ಸಿದ್ದೇಶ್ವರ ಮೇನ್, ಯಾಕಂದ್ರೆ ಕ್ಯೂಡಾ ಸಂಬಂಧಪಟ್ಟಂಗೆ ನೀವೇ ಡಾಕ್ಟ್ರು. ಅದು ನಾವು ಅದು ಸರ್ಟಿಫಿಕೇಟ್ ಆಗಲ್ಲ. ನಾವು ಹೇಳಿಕೆ ಕೊಟ್ಟಿದ್ದೀವಿ, ಅದಕ್ಕೆ ನಾವು ನೀವು ಹೆಂಗ್ ಸೈನ್ ಮಾಡಿರಿ ಮತ್ತೆ ಸರ್ಟಿಫಿಕೇಟ್ ಹೆಂಗ್ ಬಂತು ಅಂತ ಅದ್ರ ತನಿಖೆ ನಡೀತಿದೆ. ಈಗ ನೀವು ಸೈನ್ ಮಾಡಿಲ್ವಾ? ಮಾಡಿಲ್ಲ. ಸೈನ್ ಮಾಡಿಲ್ಲ ಅಂದ್ರೆ ಸರ್ಟಿಫಿಕೇಟ್ ಹೆಂಗ್ ಬರ್ತದೆ ಅಂತ ಅದೇ ಈಗ ತನಿಖೆ ನಡೀತಿದೆ, ಹೆಂಗೆ ಇದು ಮಾಡಿದ್ದಾರೆ ಸಹಿ ಅಂತ. ಹಂಗಾರೆ ಜಯದೇವ್ ಅವರಿಗೆ ಸರ್ಟಿಫಿಕೇಟ್ ಕೊಡೋದ್ರಲ್ಲಿ ನೀವು ಸಿಗ್ನೇಚರ್ ಮಾಡಿಲ್ಲ? ಮಾಡಿಲ್ಲ. ಮತ್ತೆ ಹೆಂಗ್ ಸರ್ಟಿಫಿಕೇಟ್ ಬಂತು ಅಂತ ಅದರದ್ದು ತನಿಖೆ ನಡೀತಾ ಇದೆ. ಬರುತ್ತೆ ಸರ್, ಸಿಗ್ನೇಚರ್ ಅವ್ರದಾ ಇಲ್ವಾ ಅಂತ ಅದೆಲ್ಲ ಪ್ರತಿದಿನ ನಿಮ್ದು ಕೆಲಸ ಮುಗಿದ್ಮೇಲೆ ಅಪ್ಲೋಡ್ ಮಾಡಿರೋ ಸರ್ಟಿಫಿಕೇಟ್ ನಾನು ಮಾಡಿರೋ ಎಷ್ಟಾಗಿವೆ ಎಷ್ಟಿಲ್ಲ ಅಂತ ನೀವು ನೋಡೋದೇ ಇಲ್ವಾ ಕಂಪ್ಯೂಟರ್ ಅಲ್ಲಿ? ನಮಗೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಎಷ್ಟು ಇದುವರೆಗೂ ಅಂತ ನಿಮಗೆ ಗೊತ್ತಿಲ್ಲ. ಈಗ ಏನ್ ಗೊತ್ತಾ, ದಯವಿಟ್ಟು ನನ್ನ ಮಾತು ಕೇಳಿ. ಇದು ತನಿಖೆ ಹಂತದಿಂದ ಇರೋದ್ರಿಂದ ನಾವು ಯಾವುದೇ ಒಂದು ಇದನ್ನ ತಮ್ಮ ಇದಕ್ಕೆ ನಾವು ಕೊಟ್ಟರೆ ಅದು ತಪ್ಪು ಮಾಹಿತಿ ಆಗುತ್ತೆ. ತಪ್ಪು ಮಾಹಿತಿ ಕೊಡ್ರಿ ಅಂತ ಸ್ಪೆಷಲಿ ಆ ಸರ್ಟಿಫಿಕೇಟ್ ಸಂಬಂಧಪಟ್ಟಾಗ ಇವರೇ ಡಾಕ್ಟ್ರು. ಆಯುರ್ವೇದಿಕ್ ವರ್ಸಸ್ ನಿಮ್ ಡಾಕ್ಟರ್ಗೆ ಕಾಂಪಿಟೇಷನ್ ಶುರು. ದುಡ್ಡು ಮಾಡೋದ್ರ ನಾನ್ ಮುಂದ ನೀನ್ ಮುಂದ ಅಂತ. ಅದೇ ಇವ್ರು ಡಾಕ್ಟರ್ ಅಂತ ಟೈಮಲ್ಲಿ ಆಯುರ್ವೇದಿಕ್ ಮೇಡಮ್ ಅಲ್ಲಿ ಉಳಿಸ್ಕೊಂಡ್ ಬಂದಿದೆ. ಇಲ್ಲ ನಮ್ಮ ಪಟ್ಟಣಗಳಿಂದ ಓಡಾಡೋದು. ಈಗ ಮೊದಲಿಂದಲೂ ಕಾಂತರಾಜ್ ಇದ್ದಿಂದಲೂ ಆಯಮ್ಮನು ಟ್ರೀಟ್ಮೆಂಟ್ ಮಾಡುತ್ತೆ, ಇವರು ಟ್ರೀಟ್ಮೆಂಟ್ ಮಾಡ್ಯಾರ. ಯಾರು ಅಬ್ಜೆಕ್ಷನ್ ಇಲ್ಲ.
ಈಗ ಹೊಸ ವರ್ಷ ಸಿಸ್ಟರ್ಗಳು ಒಂದು ದಿನ ರಜಾ ಹೋದಾಗ ಸಿಸ್ಟರ್ಗಳು ಮಾತು ಕೇಳಿ ಈಗ ನೀನ್ ಹೆಂಗ್ ಕೊಡ್ತೀಯ, ನೀನು ಮೆಡಿಸನ್ ನಿಂಗೆ ಕೊಡಂಗಿಲ್ಲ, ನಿಂದು ಆಯುರ್ವೇದಿಕ್ ಇದ್ರೆ ಕೊಡ್ತೀಯ, ನೀನು ಕೊಡ್ಬೇಡ ಅಂತ ಏನು ಕಂಟ್ರೋಲ್ ಮಾಡೋದು. ಸಂತೋಷ ಕಾನೂನು ಪ್ರಕಾರ ಮಾಡಲಿ. ಈ ವಯ ಎದುರಿಗೆ ಸ್ಪಾಟ್ ಅಲ್ಲಿ ದುಡ್ಡು ತಗೊಳ್ಳೋದು ಯಾಕೆ? ಆ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಕೇಳಕ್ ಹೋದ್ರೆ ನಾವು ದುಡ್ಡುಗಳು ಖರ್ಚು ಮಾಡಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಓದಿಲ್ಲಿ ಬಂದಿದ್ದೀವಿ, ನಾವು ತಗೊಂತೀನಿ ಏನೀಗ ಅಂತ ಮಾತಾಡ್ಬೇಕಾದ್ರೆ ಇವ್ನಿಗೆ ಯಾರು ಕೊಟ್ರು? ಪಕ್ಕ ಕರ್ದಾಸ್ಥಾನೆ ಫುಲ್ ಅವ್ರಿಗೆ ಸಂಬಂಧ, ಪಕ್ಕ 3 ಕಿಲೋಮೀಟರ್ ಮಧ್ಯೆ ಹೇಳಿ ಲೋಕಲ್ ಪೀಪಲ್ ನೀವು ಹೆಂಗ್ ಸರ್ಟಿಫಿಕೇಟ್ನ ತಾವೇ ಅನುಮೋದಿಸಿ ಬಾಬು ರಾಜೇಂದ್ರ ಪ್ರಸಾದ್ ಅವರು ಕೊಟ್ಟಿದ್ದಾರೆ ಸರ್ಟಿಫಿಕೇಟ್ ಅಮ್ಮ ಉದ್ದೇಶದ ಮೇಲೆ ಮಲ್ಲೇಶ್ವರಂ ಪೊಲೀಸ್ ಸ್ಟೇಷನ್ಗೆ ಒಂದು FIR ಆಗಿತ್ತು. ಯಾರ ಮೇಲೆ? ನಾಗರಾಜ್ ಅರೆಸ್ಟ್ ಮಾಡಿದಾರಲ್ವಾ? ಮಾಡಿದ್ದಾರೆ ಗೊತ್ತಿಲ್ಲ. ಆ ಸಂಬಂಧಪಟ್ಟಂಗೆ ಹೇಳಿ ಏನಾಗಿದೆ ಅಂತ. ಈಗ ಇಲ್ಲಿವರೆಗೂ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ನಮ್ಮ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸುಳ್ಳು ದಾಖಲೆ ಸೃಷ್ಟಿಸಿ ಒಂದು ಅಂಗವಿಕಲ ದೃಢೀಕರಣ ಪತ್ರ ನೀಡಿದೆ. ಅದರ ಸಂಬಂಧ ಒಂದು ಮಲ್ಲೇಶ್ವರಂ ಪೊಲೀಸ್ ಠಾಣೆಯಲ್ಲಿ ತನಿಖೆಗೆ ನಡೀತಾ ಇದೆ. ಅದರ ಮಾಹಿತಿ ಬಾಬು ರಾಜೇಂದ್ರ ಪ್ರಸಾದ್ ಅವರಿಗೆ ಪೂರ್ಣ ಮಾಹಿತಿ ಗೊತ್ತಿರುತ್ತೆ. ಯಾಕೆ FIR ಎಷ್ಟು ಜನ ಮೇಲೆ ಆಗಿದೆ FIR? ಯಾಕೆ ಅವ್ರು ಕೇಳಬೇಕು. ಮಾಹಿತಿನೇ ಗೊತ್ತಿಲ್ಲ, ಕೇಳಿರ್ಬೇಕು ಸರ್. ಆ ಸರ್ಟಿಫಿಕೇಟ್ ಸಂಬಂಧಪಟ್ಟಂಗೆ ಸಿದ್ದೇಶ್ವರ ಮೇನ್, ಯಾಕಂದ್ರೆ ಕಿವುಡ ಸಂಬಂಧಪಟ್ಟಂಗೆ ನೀವೇ ಡಾಕ್ಟ್ರು. ಅದು ನಾವು ಅದು ಸರ್ಟಿಫಿಕೇಟ್ ಆಗಲ್ಲ. ನಾವು ಹೇಳಿಕೆ ಕೊಟ್ಟಿದ್ದೀವಿ. ಅದಕ್ಕೆ ನಾವು ನೀವು ಹೆಂಗ್ ಸೈನ್ ಮಾಡಿರಿ ಮತ್ತೆ ಸರ್ಟಿಫಿಕೇಟ್ ಹೆಂಗ್ ಬಂತು ಅಂತ ಅದ್ರ ತನಿಖೆ ನಡೀತಿದೆ. ಈಗ ನೀವು ಸೈನ್ ಮಾಡಿಲ್ವಾ? ಮಾಡಿಲ್ಲ. ಸೈನ್ ಮಾಡಿಲ್ಲ ಅಂದ್ರೆ ಸರ್ಟಿಫಿಕೇಟ್ ಹೆಂಗ್ ಬರ್ತದೆ ಅಂತ ಅದೇ ಈಗ ತನಿಖೆ ನಡೀತಿದೆ, ಹೆಂಗೆ ಇದು ಮಾಡಿದ್ದಾರೆ ಸಹಿ ಅಂತ. ಹಾಗಾದ್ರೆ ಜಯದೇವ್ ಅವರಿಗೆ ಸರ್ಟಿಫಿಕೇಟ್ ಕೊಡೋದ್ರಲ್ಲಿ ನೀವು ಸಿಗ್ನೇಚರ್ ಮಾಡಿಲ್ಲ? ಮಾಡಿಲ್ಲ. ಮತ್ತೆ ಹೆಂಗ್ ಸರ್ಟಿಫಿಕೇಟ್ ಬಂತು ಅಂತ ಅದರದ್ದು ತನಿಖೆ ನಡೀತಾ ಇದೆ. ಬರುತ್ತೆ ಸರ್, ಸಿಗ್ನೇಚರ್ ಅವ್ರದಾ ಇಲ್ವಾ ಅಂತ ಅದೆಲ್ಲ ಪ್ರತಿದಿನ ನಿಮ್ದು ಕೆಲಸ ಆರೋಪ ಮಾಡ್ತಾ ಇದ್ದಾರೆ ಸರ್. ಅದ್ರ ಬಗ್ಗೆ ಏನಾಗ್ತದೆ ಸರ್? ಅದು ಪೊಲೀಸ್ ತಗೊಂಡಿದ್ದಾರೆ. ಡಾಕ್ಟರ್ ಸಿರಾ ಆಸ್ಪತ್ರೆಗೆ ಸರ್ಟಿಫಿಕೇಟ್ ತಗೋಬೇಕಂದ್ರೆ ದುಡ್ಡು ಕೊಡ್ಬೇಕು, ಕೊಡೋದಿಲ್ಲ ಅಂತ ಹೇಳಿ ಅದೇ ಪೊಲೀಸ್ ಅವರು ತನಿಖೆ ಮಾಡ್ತಿದ್ದಾರೆ. ಎಲ್ಲಾನು ಕೊಟ್ಟಿದ್ದಾರೆ, ದಾಖಲೆ ಕೊಟ್ಟಿದ್ದಾರೆ, ಹಿಂದಿಂದು ಎಲ್ಲಾನು ಕೊಟ್ಟಿದ್ದಾರೆ, ಮಾಡ್ತಿದ್ದಾರೆ. ಕೊನೆಯದಾಗಿ ಸರ್, ಆ ಸರ್ಟಿಫಿಕೇಟ್ ಜೆಡಿಎಫ್ ಸರ್ಟಿಫಿಕೇಟ್ ಅಲ್ಲಿ ನೀವು ಸಿಗ್ನೇಚರ್ ಮಾಡಿಲ್ಲ. ಅದು ಮತ್ತೆ ಯಾರು ಸೃಷ್ಟಿ ಅಂತ ನಿಮ್ಮ ಅನಿಸಿಕೆ? ಅದು ಈಗ ತನಿಖೆಯಲ್ಲಿ ಅವರು ಪೊಲೀಸರು ಹೇಳೋದೇನಂತಂದ್ರೆ ಇದು ಯೂಸರ್ ಐಡಿ ಪಾಸ್ವರ್ಡ್ನ ಯಾಕೆ ಮಾಡಿರ್ಬೋದು ಅನ್ನೋ ಸಾಧ್ಯತೆ ಇದೆ ಅಂತ ಅವ್ರು ಹೇಳ್ತಾರೆ. ಯಾಕಂದ್ರೆ ಬೇರೆ ಕಡೆ ಆಗಿದೆ ಅಂತಿದ್ದಾರೆ. ಅದು ತನಿಖೆಯಲ್ಲೇ ಗೊತ್ತಾಗುತ್ತೆ. ನಿಮ್ಮ ಪ್ರಕಾರ ಯಾಕೆ ಆಗಿದೆ? ನಿಮ್ಮ ಸಿಗ್ನೇಚರ್ ಅಲ್ಲ ಪೊಲೀಸರು ಹೇಳೋದು. ಅದು ಅವರು ಇನ್ನೂ ತನಿಖೆಯಲ್ಲೇ ಗೊತ್ತಾಗುತ್ತೆ. ಅವಾಗ ನಿಮ್ಮ ತನಿಖೆ ವೇಳೆಯಲ್ಲಿ ನನ್ನ ಸಿಗ್ನೇಚರ್ನ ಸ್ಕ್ಯಾನ್ ಮಾಡಿ ಹಾಕಿರೋದು. ನನ್ನ ಸಿಗ್ನೇಚರ್ನ ಸ್ಕ್ಯಾನ್ ಮಾಡಿ ಹಾಕಿರೋದು. ನೀವು ಆ ಸ್ಕ್ಯಾನ್ ನೋಡಿದಾಗ ಅದು ನಿಮ್ದೇ ಸೈನ್ ಅಂತ ಗುರುತಿಸಿದ್ರೆ ಅಥವಾ ಸ್ಕ್ಯಾನ್ ಮಾಡೋದು ಒರಿಜಿನಲ್ ಸೈನ್ ಅಲ್ಲ ಅದು. ಈಗ ಸಿದ್ಧಾರ್ಥ ಸರ್, ಈಗ ಸೈನ್ ಅನ್ನು ಯೂಸರ್ ಐಡಿ ಹ್ಯಾಕ್ ಮಾಡಿ ಸೈನ್ ಅನ್ನು ನಕಲು ಮಾಡಿದ್ದಾರೆ ಅಂತ ಪೊಲೀಸ್ನ ಹೇಳ್ತಾ ಇದ್ದಾರೆ ಅಂದಾಗ ಬಾಬು ರಾಜೇಂದ್ರ ಪ್ರಸಾದ್ ಅವರು ಯಾಕೆ ಆಂಟಿಸೆಪ್ಟಿಕ್ ಬೇಲ್ ಅಪ್ಲೈ ಮಾಡಿದ್ದಾರೆ? ನನಗೆ ಗೊತ್ತಿಲ್ಲ, ಅವ್ರಿಗೆ ಕೇಳಬೇಕು. ಈಗ ಸರ್ಟಿಫಿಕೇಟ್ ಓಪನ್ ಆಗಲ್ಲ ಸರ್, ಓಪನ್ ಆಗ್ತಿತ್ತಲ್ಲ ನಮ್ದು ಯಾರು ಇಲ್ಲ ಸರ್.